ನಮಸ್ಕಾರ. ಅನುರಾಧೆ ಕಿಚನ್ಗೆ ಸ್ವಾಗತ. ಹೆಲ್ದಿಯಾಗಿರುವಂತಹ ಮತ್ತು ಟೇಸ್ಟಿಯಾಗಿರುವಂತಹ ಸ್ವೀಟ್ ಕಾರ್ನ್ ಚಾಟ್ ಯಾವತ್ತಾದರೂ ಮಾಡಿ ತಿಂದಿದ್ದೀರಾ? ತಿಂದಿಲ್ಲ ಅಂದರೆ ಇದನ್ನು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸಂಜೆ ಸ್ನ್ಯಾಕ್ಸಿಗೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಕೇಳ್ತಾರಲ್ವ, ಆಗ ಈ ಥರ ಸ್ನ್ಯಾಕ್ಸನ್ನು ಮಾಡಿಕೊಡಿ. ತುಂಬ ಚೆನ್ನಾಗಿರುತ್ತೆ ಈ ಚಾಟ್, ಹೆಲ್ದಿನೂ ಆಗಿರುತ್ತೆ. ಹಾಗೆ ಕ್ವಿಕ್ಕಾಗಿ ನೀವು ಬೇಗನೆ ಮಾಡ್ಕೊಳ್ಬೋದು. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ರಿಗೂ ಇಷ್ಟ ಆಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನೋಡಿ, ಇಲ್ಲಿ ನಾನು ಒಂದು ಕಾರ್ನ್ ತೊಗೊಂಡಿದ್ದೀನಿ. ಇದನ್ನು ಸಿಪ್ಪೆ ಎಲ್ಲ ತೆಗೆದು ಅದರದ್ದು ಚೆನ್ನಾಗಿ ಇದನ್ನೆಲ್ಲ ಕಾರ್ನ್ ಸೀಡ್ಸ್ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ನೀಟಾಗಿ. ಈಗ ಪಾತ್ರೆಯಲ್ಲಿ ಬಿಸಿಗೆ ನೀರಿಟ್ಟಿದ್ದೆ, ಚೆನ್ನಾಗಿ ಬಿಸಿ ಆಗಿದೆ. ಈಗ ನಾವು ಈ ಕಾರ್ನ್ ಸೀಡ್ಸ್ಗಳನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಒಂದು 5 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು. ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ. ಇದು ಬಾಯ್ಲ್ ಆಗೋಕ್ಕೆ ಬಿಡಬೇಕು, ಬೇಗ ಬೇಯುತ್ತೆ ಇದು ಸ್ವೀಟ್ ಕಾರ್ನು. ಹಾಗೆ ಅದು ಬಾಯ್ಲ್ ಆಗೋದ್ರಲ್ಲಿ ಈಚೆ ನೋಡಿ 2 ಟೊಮೆಟೊ ತೊಗೊಂಡಿದ್ದೀನಿ, 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1 ಮುಳ್ಳು ಸೌತೆಕಾಯಿ ತೊಗೊಂಡಿದ್ದೀನಿ. ಟೊಮೆಟೊನ ನೀಟಾಗಿ ತೊಳೆದು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹೆಚ್ಕೊಳ್ಬೇಕು. ನಾನಿಲ್ಲಿ ಚಾಪರ್ ಇರೋದ್ರಿಂದ ಅದಕ್ಕೇ ಒಂದು ಸ್ವಲ್ಪ ಪೀಸ್ ಮಾಡಿಕೊಂಡು ಚಾಪರಲ್ಲೇ ನಾನು ಚಾಪ್ ಮಾಡ್ಕೊಳ್ತಿದ್ದೀನಿ. ಚಾಪರಲ್ಲಿ ಮಾಡೋದ್ರಿಂದ ಚಿಕ್ಕದಾಗಿ ಈಸಿಯಾಗಿ ಬೇಗ ಬೇಗ ಮಾಡ್ಕೊಂಡು ಬಿಡ್ಬೋದು. ಇನ್ ಕೇಸ್ ನೀವು ಚಾಪರ್ ಯೂಸ್ ಮಾಡಲ್ಲ ಅಥವಾ ಚಾಪರ್ ಇಲ್ಲ ಅಂತಂದರೆ ನೀವು ಕೈಯಲ್ಲೇ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ನೀವು ಇಲ್ಲಿ ಇಷ್ಟು ಬೇಗ 1-2 ಸತಿ ಈ ಥರ ಅದನ್ನು ಎಳೆದ್ರೆ ಸಾಕು, ಬೇಗ ಬೇಗ ಆಗಿ ಇದಾಗಿಬಿಡುತ್ತೆ, ಚಾಪ್ ಆಗಿಬಿಡುತ್ತೆ. ಹಾಗಾಗಿ ಇದು ಈಸಿ. ಹಾಗಾಗಿ ಇದನ್ನು ನಾನು ಚಾಪರಲ್ಲೇ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಚೂರಿಲಿ ದೊಡ್ಡ ದೊಡ್ಡ ಪೀಸ್ ಬೇಕಾದರೆ ಹಾಗೆ ಮಾಡ್ಕೊಳ್ಳಿ. 1 ಗಡ್ಡೆ ಈರುಳ್ಳಿನೂ ಸಹ ನಾನು ಸಿಪ್ಪೆ ಎಲ್ಲ ತೆಗೆದು ಅದರಲ್ಲೇ ಚಾಪ್ ಮಾಡಿದ್ದೀನಿ. ಸೊ ನೀಟಾಗಿ ಚಾಪರಲ್ಲಿ ಮಾಡೋದ್ರಿಂದ ಕಣ್ಣೂರಿನೂ ಬರೋಲ್ಲ. ಈರುಳ್ಳಿ ಇಲ್ದಿದ್ರೆ ಹೆಚ್ಚುತ್ತಾ ಕೂತ್ಕೊಂಡ್ರೆ ಕಣ್ಣೂರಿ ಬರೋಕ್ಕೆ ಶುರು ಆಗುತ್ತಲ್ವ. ಮತ್ತು ನಾನಿಲ್ಲಿ ಇಡೀ ಸೌತೆಕಾಯಿ ಹಾಕ್ತಾಯಿಲ್ಲ, ಅರ್ಧ ಮುಳ್ಳು ಸೌತೆಕಾಯಿ ತೊಗೊಂಡಿದ್ದೀನಿ. ನೋಡ್ತಿರ್ಬೋದು ನೀವು ಎಷ್ಟು ಎಳೆದಾಗಿದೆ ಅಂತ. ಹಾಗಾಗಿ ಇಲ್ಲಿ ಎಳ್ತಾಗಿದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತೊಂದೇನೆಂದರೆ ನಾನಿಲ್ಲಿ ಸಿಪ್ಪೆ ತೆಗಿಲಿಲ್ಲ. ನೀವು ಬೇಕಂತ ಇದ್ದರೆ ಸಿಪ್ಪೆ ತೊಗೊಳ್ಬೋದು. ನಾನಿಲ್ಲಿ ಸಿಪ್ಪೆ ಸಮೇತ ಇದನ್ನು ಸಹ ಹಾಗೆ ಚಾಪರಲ್ಲೇ ಕಟ್ ಮಾಡ್ಕೊಂಡು ಬಿಡೋಣ ಅಂಥೇಳಿ ಚಾಪರಲ್ಲೇ ಮಾಡ್ತಾಯಿದ್ದೀನಿ. ಮಧ್ಯೆ ಮಧ್ಯೆ ನನ್ನ ಮಗಳು ಸಹ ಬರ್ತಾಯಿದ್ದಾಳೆ ಹೆಲ್ಪ್ ಮಾಡೋಕ್ಕೆ. ನಾನು ಮಾಡ್ತೀನಿ ಅಂಥೇಳಿ. ಹಾಗೆ ಅವಳು ಸಹ ನನ್ನೊಟ್ಟಿಗೆ ಇಲ್ಲಿ ಸೇರಿಕೊಂಡಿದ್ದಾಳೆ, ಮಧ್ಯೆ ಮಧ್ಯೆ ಹೆಲ್ಪ್ ಮಾಡ್ತಾಯಿದ್ದಾಳೆ. ಈಗ ಇದನ್ನು ನಾನು ಚಾಪರಲ್ಲಿ ಇದನ್ನು ಸಹ ಹಾಗೆ ನೀಟಾಗಿ ಚಾಪ್ ಮಾಡ್ಕೊಳ್ತೀನಿ. ಈಗ ನಾವು ಈ ಚಾಪ್ ಮಾಡಿದ್ದೆಲ್ಲದನ್ನು ಒಂದು ಬೌಲಲ್ಲಿ ಮಿಕ್ಸ್ ಎಲ್ಲದನ್ನು ಒಂದೇ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಇನ್ ಕೇಸ್ ಇದನ್ನು ಕ್ಯಾರೆಟ್ ಇದು ಯೂಸ್ ಮಾಡೋದಾದರೆ ಸಹ ತುರಿದು ಅಥವಾ ಚಿಕ್ಕದಾಗಿ ಹೆಚ್ಕೊಂಡು ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಆ್ಯಡ್ ಮಾಡಲಿಲ್ಲ. ನಿಮ್ಗೆ ಬೇಕಾದರೆ ಅದನ್ನು ಸಹ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಮತ್ತು ನೋಡಿ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಗೆ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿ ಇದನ್ನು ನಾನು ಅದಕ್ಕೊಟ್ಟಿಗೆ ಹಾಕ್ಕೊಳ್ತಿದ್ದೀನಿ. ನಿಮಗೆ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಬೋದು. ಮತ್ತು ಖಾರ ಇಷ್ಟಪಡೋರಾದರೆ ಒಂದು ಹಸಿಮೆಣಸನ್ನು ಸಹ ಏನು ಮಾಡ್ಬೋದು ಅಂದರೆ ಚಿಕ್ಕದಾಗಿ ಹೆಚ್ಚಿ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಮಕ್ಕಳು ತಿಂತಾರಲ್ವ, ಹಾಗಾಗಿ ಅವ್ರಿಗೆ ಬೇಡ ಅನ್ನೋ ಕಾರಣಕ್ಕೆ ಹಾಕಲಿಲ್ಲ ಹಸಿಮೆಣಸು. ಇಲ್ಲಿ ನೋಡಿ ಇದು ಬಾಯ್ಲ್ ಆಗಿತ್ತು, ಚೆನ್ನಾಗಿ ಗ್ಯಾಸ್ ಸ್ಟವ್ ಆಫ್ ಮಾಡಿದ್ದೀನಿ, ನೋಡ್ತಿರ್ಬೋದು ನೀವು. ಈಗ ಇದನ್ನು ಬಿಸಿ ಹಾಕಿದರೆ ಚೆನ್ನಾಗಿರಲ್ಲ. ಹಾಗಾಗಿ ಇದನ್ನು ಏನು ಮಾಡೋಣ ಅಂದರೆ ಆ ನೀರನ್ನೆಲ್ಲ ಡ್ರೈನ್ ಮಾಡಿ ಸ್ವಲ್ಪ ತಣಿಯೋಕ್ಕೆ ಒಂದು ಪ್ಲೇಟಿಗೆ ಹಾಕಿಟ್ಕೊಳ್ಳೋಣ. ಅದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ನನಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದು ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಡೋಣ. ನೋಡಿ ಇಲ್ಲಿ ಇದಕ್ಕೆ ಹಾಕ್ತಾಯಿದ್ದೀನಿ ಒಂದು ಬೌಲಿಗೆ. ಈಗ ಸ್ವಲ್ಪ ಕೂಲಾಗಿದೆ. ಇದಕ್ಕೆ ನಾನು ಹೆಚ್ಚಿಟ್ಟಂಥ ಎಲ್ಲ ವೆಜಿಟೇಬಲ್ಸ್ ಜೊತೆಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಂಜೆ ಟೈಮ್ ಸ್ನ್ಯಾಕ್ಸಿಗೆ ಇದು ತುಂಬ ಚೆನ್ನಾಗಿರುತ್ತೆ. ಹೆಲ್ದಿಯಾಗಿರೋದ್ರಿಂದ ಯಾವಾಗ ಸಹ ಬೇಕಾದರೂ ಮಾಡಿ ತಿನ್ಬೋದು. ಸೊ ಕ್ವಿಕ್ಕಾಗಿ ಕೆಲವು ಸರಿ ಕ್ರೇವಿಂಗ್ಸ್ ಆದಾಗ ಏನಾದರೂ ತಿನ್ನಬೇಕು ಅನಿಸಿದಾಗ ಈ ಥರ ಮಾಡ್ಕೊಂಡು ತಿಂದರೆ ಇನ್ನೂ ಹೆಲ್ದಿಯಾಗಿರುತ್ತೆ. ಈಗ ನೋಡಿ ಇದಕ್ಕೆ ಆಗ ಸ್ವಲ್ಪ ಉಪ್ಪು ಹಾಕಿದ್ವಲ್ವ, ಹಾಗೆ ನೋಡಿಕೊಂಡು ಇನ್ನೊಂಚೂರು ಉಪ್ಪು, ಸ್ವಲ್ಪ ಪಿಂಕ್ ಸಾಲ್ಟ್ ಹಾಕ್ತಾಯಿದ್ದೀನಿ ಇಲ್ಲಿ. ಹಾಗೆ ಪೆಪ್ಪರ್ ಪೌಡರ್, ಅದು ಕಾಳು ಮೆಣಸಿನ ಪುಡಿ, ಹಾಗೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಿದ್ದೀನಿ ಟೇಸ್ಟಿಗೋಸ್ಕರ ಅಷ್ಟೇ. ಸ್ವಲ್ಪ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಚಾಟ್ ಮಸಾಲ ಹಾಕಿದರೆ, ಚಟ್ಪಟ ಆಗುತ್ತಲ್ವ ಚಾಟ್. ಹಾಗೆ ಸ್ವಲ್ಪ ಚೆನ್ನಾಗಿ ಇಷ್ಟ ಆಗುತ್ತೆ. ಮತ್ತು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಸರ್ವ್ ಈಗ ಡೈರೆಕ್ಟಾಗಿ ಅಂದರೆ ಮಾಡಿದ ತಕ್ಷಣ ಕೂಡಲೇ ತಿಂತೀರಿ, ಕೂಡಲೇ ಸರ್ವ್ ಮಾಡ್ತೀರಂದರೆ ಮಾತ್ರ ಈ ಮಸಾಲೆಗಳನ್ನೆಲ್ಲ ಆ್ಯಡ್ ಮಾಡಿ. ಸ್ವಲ್ಪ ಹೊತ್ತು ಬಿಟ್ಟು ಹಾಕೋದಾದರೆ ಅದನ್ನು ಹಾಕಬೇಡಿ. ಲಾಸ್ಟಿಗೆ ಚೂರು ಲಿಂಬು ಹಾಕಿದ್ದೀನಿ. ಟೊಮೆಟೊ ಹಾಕಿರೋದ್ರಿಂದ ಲಿಂಬು ಏನು ಹೆಚ್ಚು ಬೇಡ. ಯಾಕಂತ ಹೇಳಿದರೆ ನೀವು ಉಪ್ಪು ಮತ್ತು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಟ್ರೆ ನೀರು ಬಿಡೋಕ್ಕೆ ಶುರು ಆಗಿಬಿಡುತ್ತೆ. ಹಾಗಾಗಿ ಯಾವಾಗ ಸರ್ವ್ ಮಾಡ್ತೀರಿ ಆವಾಗನೇ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ನಮ್ಮ ಚಾಟ್ 5 ಮಿನಿಟ್ಸಲ್ಲಿ ಎಷ್ಟು ಬೇಗ ರೆಡಿ ಆಯಿತು. ಇದನ್ನು ನಾನೀಗ ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಇದರ ಮೇಲೆ ಸ್ವಲ್ಪ ನಾವೇನು ಹಾಕಿದ್ದೀನಿ ಅಂದರೆ ಸೇವ್ ಅಂದರೆ ಆಲೂ ಬುಜ್ಜಿ ಅಂತ ಸಿಗುತ್ತಲ್ವ, ಆಲೂ ಬುಜ್ಜಿ ಅದನ್ನ ಹಾಕ್ತಿದ್ದೀನಿ. ಅಂದರೆ ಇದನ್ನು ತಿನ್ನೋವಾಗ ಮಧ್ಯೆ ಮಧ್ಯೆ ಕ್ರಂಚಿನೆಸ್ ಸಿಗುತ್ತೆ, ಅದರಿಂದಾಗಿ ತುಂಬ ಟೇಸ್ಟ್ ಬರುತ್ತೆ ಅಂತ ಹಾಕಿದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಹೆಲ್ದಿ ವರ್ಷನ್ ಕಂಪ್ಲೀಟ್ ಹೆಲ್ದಿ ಇಡೋದಾದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ಸೊ ಬೇಕಾದರೆ ಸ್ವಲ್ಪ ಇದನ್ನು ಹಾಕ್ಕೊಂಡ್ರೆ ಟೇಸ್ಟ್ ಸೂಪರಾಗಿರುತ್ತೆ. ನೋಡ್ತಿರ್ಬೋದು ನೀವು ಎಷ್ಟು ಕಲರ್ಫುಲ್ ಆಗಿದೆಯಲ್ಲ, ಎಷ್ಟು ಕಲರ್ಫುಲ್ ಆಗಿರುತ್ತೋ ಅಷ್ಟೇ ಟೇಸ್ಟಿ ಮತ್ತು ಹೆಲ್ದಿಯಾಗಿರುತ್ತೆ ಫುಡ್ಡು. ಸೊ ಇದು ಹಾಗೆ ತುಂಬಾ ರುಚಿಯಾಗಿರುತ್ತೆ. ಎಲ್ಲ ವೆಜಿಟೇಬಲ್ಸ್ ಇರೋದ್ರಿಂದ ಹೆಲ್ತಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಇದನ್ನು ತಿನ್ಕೊಳ್ಬೋದು. ಹಾಗೆ ಸಂಜೆ ಹೊತ್ತಿಗೆ ತಿನ್ನೋಕ್ಕೂ ಇದು ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಯಾರೆಲ್ಲ ಟ್ರೈ ಮಾಡಿಲ್ಲ ಅವರು. ರೆಸಿಪಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.